ನಿಮ್ಮ ಈ ಒಂದು ಪ್ರೀತಿ ಆ್ಯಂಡ್ ಕಾಳಜಿಗೆ ನಾವು ಯಾವಾಗಲೂ ಚಿರಋಣಿ. ವೆಲ್ಕಮ್ ಬ್ಯಾಕ್ ಟು ಪ್ರೇಮ್ಸಿ ವ್ಲಾಗ್ಸ್. ನಾನು ಯಾಕೆ ಆ ಮಾತು ಹೇಳಿದೆ ಅಂತ ನಿಮಗೆ ಡೌಟ್ ಸ್ಟಾರ್ಟ್ ಆಗಿರ್ಬೋದು. ಯಾಕೆ ಅಂತ ಹೇಳ್ತೀನಿ. ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ರೀಸೆಂಟಾಗಿ ಮಸ್ಕಿಲಿ ಒಂದು ಸ್ಮಾಲ್ ಆಕ್ಸಿಡೆಂಟ್ ಆಗುತ್ತೆ. ಸೊ ಆಕ್ಸಿಡೆಂಟ್ ಆಗಿ ಸುದ್ದಿ ಕೇಳಿದಾಗ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಕೇಳೋದು ಓಕೆ. ಬಟ್ ನಮಗೆ ಯಾರಿಂದ ಕಾಲ್ಸ್ ಬಂದಿದೆ ಗೊತ್ತಾ? ನಮ್ಮ ಶಾಪಲ್ಲಿ ಪ್ರೇಮ್ಸಿ ಕಲೆಕ್ಷನ್ ಮಸ್ಕಿ ಶಾಪಲ್ಲಿ ಬಂದು ಬಟ್ಟೆ ಪರ್ಚೇಸ್ ಮಾಡಿ ಹೋಗಿರ್ತಾರಲ್ಲ, ಕಸ್ಟಮರ್ಸ್ ಕಡೆಯಿಂದ ನಮಗೆ ಕಾಲ್ಸ್ ಬಂದಿದೆ. ಆ್ಯಂಡ್ ನನ್ನ ಮಿನಿ ವ್ಲಾಗ್ಸ್ ನೋಡುವಂತ ಫಾಲೋವರ್ಸ್ ಕಡೆಯಿಂದನೂ ಕೂಡ ನಮಗೆ ಕಾಲ್ಸ್ ಬಂದಿದೆ. ನಿಜ ನಮ್ಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ನಮ್ಮ ಕಸ್ಟಮರ್ಸ್ ಎಲ್ಲ ನಮಗೆ ಫ್ಯಾಮಿಲಿ ಮೆಂಬರ್ಸ್ ತರನೇ ಟ್ರೀಟ್ ಮಾಡ್ತಾರೆ. ದೇ ಆರ್ ಲೈಕ್ ಫ್ಯಾಮಿಲಿ ಮೆಂಬರ್ಸ್. ನಿಜ ಅಷ್ಟು ಖುಷಿ ಆಯ್ತು ನಮಗೆ ಕಾಲ್ಸ್ ಬಂದಿದ್ದು. ಆಕ್ಚುಲಿ 1 year ಬ್ಯಾಕ್ ನಾವು ಶಾಪ್ ಓಪನ್ ಮಾಡುವಾಗ ಎಷ್ಟೊಂದು ಮಾತು ಬಂದಿತ್ತು ನಮಗೆ. ನೀವು ಓದಿರೋದೇನು, ಮಾಡ್ತಾ ಇರೋದೇನು, ನೀವು ಬಟ್ಟೆ ಅಂಗಡಿ ಓಪನ್ ಮಾಡಿ ಮತ್ತೆ ವಿಡಿಯೋಸ್ ಮಾಡ್ತಾ ಇದ್ದೀರಾ, ನಮ್ ಮರ್ಯಾದೆ ಹೋಗ್ತಾ ಇದೆ ಅಂತ ಎಷ್ಟೊಂದು ಮಾತು ಕೇಳಿಸ್ಕೊಂಡಿದ್ವಿ. ನಾವೇನಾದ್ರೂ ಅವಾಗ ಆ ಒಂದು ಮಾತಿಗೆ ತಲೆ ಕೆಡ್ಸ್ಕೊಂಡು ಬಿಟ್ಬಿಟ್ಟಿದ್ರೆ, ಇಷ್ಟೊಂದು ಪ್ರೀತಿ ಅಂಡ್ ಕಾಳಜಿ ಇರುವಂತ ಫ್ಯಾಮಿಲಿ ಮೆಂಬರ್ಸ್ ತರ ಟ್ರೀಟ್ ಮಾಡೋ ಅಂತ ನಮ್ಮ ಒಳ್ಳೆ ಕಸ್ಟಮರ್ಸ್ ನ ನಾವು ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ. ಹಸ್ಬೆಂಡ್ ಅದೇ ಹೇಳ್ತಾ ಇದ್ರು, ನಮಗೆ ಇಷ್ಟ ಆಗುವಂತ ಕೆಲಸನ ನಾವು ಮಾಡೋಣ, ಜನ ನಾವು ಹೇಗಿದ್ರು ಮಾತಾಡ್ತಾರೆ, ನಮ್ದು ಕೆಲಸನ ನಾವು ಸ್ಟಾರ್ಟ್ ಮಾಡೋಣ ಅಂತ. ನಿಜ ನಾವು ಸ್ಟಾರ್ಟ್ ಮಾಡಿದ್ದು ಒಂದು ಒಳ್ಳೆ ಕೆಲಸನೇ ಮಾಡಿದ್ದೀವಿ ಅಂತ ಅನಿಸ್ತಾ ಇದೆ. ಇವತ್ತು ಹುಷಾರಾಗಿದ್ನಲ್ಲ, ಹಾಗಾಗಿ ಅಮ್ಮ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳಿದ್ರು. ನಾವ್ ಇವಾಗ ಕಂಪ್ಲೀಟ್ ಆಗಿ ಹುಷಾರಾಗಿದ್ದೀವಿ, ಆರಾಮಾಗಿದ್ದೀವಿ. ಇನ್ಮೇಲಿಂದ ನನ್ನ ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಈ ತರ ನಿಮ್ಮ ಪ್ರೀತಿ ಅಂಡ್ ಕಾಳಜಿನ ನಮ್ಮ ಮೇಲೆ ಯಾವಾಗ್ಲೂ ತೋರಿಸ್ತಾ ಇರಿ ಅಂಡ್ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.